ಬಾಲ್ಯ ವಿವಾಹ ಮಾಡಬಾರ್ದು. ಬಾಲ್ಯ ವಿವಾಹ ಮಾಡಿದರೆ ಅವರು ದೇಹ ಸರಿಯಾಗಿ ಬೆಳೆದಿರೋದಿಲ್ಲ, ಅವ್ರ ಮೆದುಳು ಸರಿಯಾಗಿ ಬೆಳೆದಿರೋದಿಲ್ಲ, ಅವರು ಒಳ್ಳೆಯ ಮಗುವಿಗೆ ಜನ್ಮ ಕೊಡೋದಿಲ್ಲ. ಬಾಲ್ಯ ವಿವಾಹ ಮಾಡಿದರೆ ಅವರು ಅಯೋಗ್ಯ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಹುಚ್ಚರು, ಅಂಗವಿಕಲರು, ಕ್ರಿಮಿನಲ್ಸ್ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಆದರೆ ಬಾಲ್ಯ ವಿವಾಹಗಳು ಯಾಕೆ ನಡೀತಾ ಇದ್ದಾವೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ, ತಂದೆ ತಾಯಿಗಳು ಮಕ್ಕಳೆದುರಿಗೆ ತಪ್ಪು ಮಾಡ್ತಾರೆ. ಆ ಮಕ್ಕಳು 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷದ ಮಕ್ಕಳೆದುರಿಗೆ ತಪ್ಪು ಮಾಡ್ತಾರೆ. ತಪ್ಪು ಮಾಡಿದಾಗ ಆ ಮಕ್ಕಳು ಅದನ್ನು ನೆನಪಿಟ್ಕೊಂಡು ಅವರು ಅದೇ ಥರ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರು ತಂದೆ ತಾಯಿಗಳು ಮಾಡ್ತಾ ಇರೋದ್ರಿಂದ ಅದನ್ನು ಅವರು ತಪ್ಪು ಅಂತ ಭಾವಿಸಲ್ಲ, ಮಕ್ಕಳಿಗೇನು ಗೊತ್ತಾಗಲ್ಲ. ಅದಕ್ಕೆ ತಂದೆ ತಾಯಿಗಳು ಇಬ್ಬರು ದುಡಿಯೋಕ್ಕೆ ಹೋಗ್ತಾ ಇರ್ತಾರೆ, ಅವ್ರ ಮಕ್ಕಳನ್ನ ಕಾಪಾಡೋಕ್ಕೂ ಆಗಲ್ಲ. ತುಂಬ ಕೆಳಮಟ್ಟದ ಜನ ಈ ಪ್ರಾಬ್ಲಮ್ನ ಅನುಭವಿಸ್ತಾರೆ. ಅದಕ್ಕೆ ಅವರು ಮದುವೆ ಮಾಡಿ ಕೊಟ್ಬಿಡ್ತಾರೆ. ಮತ್ತು ಅವರಿಗೆ ಜ್ಞಾನ ವಿಜ್ಞಾನ ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ, ಬುದ್ಧಿ ಇರೋದಿಲ್ಲ. ಮಕ್ಕಳಿಗೆ ಮದುವೆ ಮಾಡಿಬಿಡ್ತಾರೆ ಬಾಲ್ಯ ವಿವಾಹನ. ಇತ್ತೀಚಿನ ದಿನಗಳಲ್ಲೂ ಕೂಡ ನಡೀತಾ ಇದೆ. ಕೆಲವೊಂದು ಗುಂಪಿನ ಜನ ಚಿಕ್ಕ ವಯಸ್ಸಿಗೆ ಮದುವೆ ಆಗ್ತಾರೆ. ಅವ್ರಿಗೆ ಹುಟ್ಟ ಮಕ್ಕಳು ತುಂಬ ಕೆಟ್ಟ ಮಕ್ಕಳಿಗೆ ಅವರು ಜನ್ಮ ಕೊಡ್ತಾರೆ. ಉತ್ತಮ ಪ್ರಜೆಗೆ ಅವ್ರು ಜನ್ಮ ಕೊಡೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವ್ರ ಮೆದುಳೇ ಬೆಳೆದಿರಲ್ಲ, ಹೃದಯ ಬೆಳೆದಿರಲ್ಲ, ಗರ್ಭಕೋಶ ಬೆಳೆದಿರಲ್ಲ. ಈಗ ಒಂದು ಬಾಲ್ಯದಲ್ಲಿರ್ತಕ್ಕಂಥ ಒಂದು ಹೆಣ್ಣುಮಗು, ಅದು ಗರ್ಭಕೋಶನೇ ಬೆಳೆದಿರಲ್ಲ. ಹೃದಯ, ಕಿಡ್ನಿ, ಲಿವರು ಕೂಡ ಬೆಳವಣಿಗೆ ಹಂತದಲ್ಲಿರುತ್ತೆ, ಬೆಳೆದಿರಲ್ಲ ಸರಿಯಾಗಿ. ಆಮೇಲೆ ತಲೆಯ ಬ್ರೈನು ಕೂಡ ಬೆಳೆದಿರೋದಿಲ್ಲ ಸರಿಯಾಗಿ, ಬುದ್ಧಿ ಇರೋದಿಲ್ಲ. ಅವರೇನು ಮಾಡ್ತಾರೆ, ಮಗುವಿಗೆ ಜನ್ಮ ಕೊಡ್ತಾರೆ. ಆ ಮಗು ಕೂಡ ಹಾರ್ಟು, ಹೃದಯ, ಕಿಡ್ನಿ ಸರಿಯಾಗಿ ಬೆಳೆಯೋದಿಲ್ಲ. ಆಮೇಲೆ ಅವ್ರ ಮೆದುಳು ಕೂಡ ಸರಿಯಾಗಿ ಬೆಳೆದಿರೋದಿಲ್ಲ. ಹಾಗಾಗಿ ಅವರು ಅಂಗವಿಕಲ, ಹುಚ್ಚ, ಇಲ್ಲಾಂದರೆ ಅವಿವೇಕಿ, ಅಜ್ಞಾನಿ ಮಕ್ಕಳಿಗೆ ಜನ್ಮ ಕೊಟ್ಬಿಡ್ತಾರೆ. ಆ ಮಕ್ಕಳು ಸಮಾಜಕ್ಕೂ ಒಳ್ಳೇದು ಮಾಡೋದಲ್ಲ, ಕುಟುಂಬಕ್ಕೂ ಒಳ್ಳೇದು ಮಾಡೋದಿಲ್ಲ, ದೇಶಕ್ಕೂ ಒಳ್ಳೇದು ಮಾಡೋದಿಲ್ಲ. ಅಂಥ ಮಕ್ಕಳಿಗೆ ಅವರು ಜನ್ಮ ಕೊಟ್ಬಿಡ್ತಾರೆ. ಇದರ ಪರಿಣಾಮ ಏನಾಗುತ್ತೆ ಅಂತೇಳಿ ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ. ಅದಕ್ಕೆ ಸರ್ಕಾರ ಏನು ಮಾಡಿದೆ ಅಂದರೆ, ಈ ಬಾಲ್ಯ ವಿವಾಹನ ತಡಿಬೇಕು ಅಂಥೇಳಿ ಹೆಣ್ಣು ಮಕ್ಕಳಿಗೆ 18 ವರ್ಷ ಆಗಿರಬೇಕು, ಗಂಡು ಮಕ್ಕಳಿಗೆ 21 ವರ್ಷ ಆಗಿರಬೇಕು ಅಂತ ಹೇಳಿ ಕಾನೂನು ಮಾಡಿಬಿಟ್ಟಿದೆ. ಆದರೆ ನಾವು ಶಾಸ್ತ್ರ, ಸಂಪ್ರದಾಯ, ಆಧ್ಯಾತ್ಮ, ಪುರಾಣ, ಪುಣ್ಯಕಥೆಗಳನ್ನು ನಾವು ನೋಡಿದಾಗ 25 ವರ್ಷದ ಒಳಗೆ ಮದುವೆ ಮಾಡಬಾರ್ದು. ಗಂಡಾಗಲಿ ಹೆಣ್ಣಾಗಲಿ ಮೆದುಳು ಸಂಪೂರ್ಣವಾಗಿ ಮೆಚೂರ್ ಆಗೋದಕ್ಕೆ 25 ವರ್ಷ ಬೇಕು. ಹೃದಯ, ಕಿಡ್ನಿ, ಲಿವರು ಇವೆಲ್ಲ ಬೆಳವಣಿಗೆ ಸಂಪೂರ್ಣ ಆಗಬೇಕು ಅಂದರೆ ಅವರು ಹುಟ್ಟಿ 25 ವರ್ಷ ಆಗಬೇಕು. ಈ 16 ವರ್ಷ 18 ವರ್ಷಕ್ಕೆ ಅವರು ವೀರ್ಯವನ್ನು ಉತ್ಪಾದನೆ ಮಾಡ್ತಾರೆ. ಆದರೆ ಅದು ಶಕ್ತಿಶಾಲಿ ಬೀಜವನ್ನು ಉತ್ಪಾದನೆ ಮಾಡುವಂಥ ಸಾಮರ್ಥ್ಯ ಬಂದಿರೋದಿಲ್ಲ. 18 ವರ್ಷ 21 ವರ್ಷ ಇದೆಲ್ಲ ಮದುವೆ ಮಾಡುವಂಥ ವಯಸ್ಸಲ್ಲ. ಅದು ಏನಿದ್ರೂ ದೇಹ ಬೆಳವಣಿಗೆ ಆಗ್ತಾ ಇರುತ್ತೆ, ಬುದ್ಧಿ ಬೆಳವಣಿಗೆ ಆಗ್ತಾ ಇರುತ್ತೆ, ಹೃದಯ, ಕಿಡ್ನಿ, ಹಾರ್ಟು, ಲಿವರು ಬೆಳವಣಿಗೆ ಆಗ್ತಾ ಇರುತ್ತೆ. ಬೆಳವಣಿಗೆ ಹಂತ ಅದು. ಈಗ 18 ವರ್ಷಕ್ಕೆ ಅಥವಾ 21 ವರ್ಷಕ್ಕೆ ಅಥವಾ 14-15 ವರ್ಷಕ್ಕೆ 16 ವರ್ಷಕ್ಕೆ ಮದುವೆ ಮಾಡಿಬಿಟ್ರೆ ಅವ್ರ ಮೆದುಳು ಬೆಳೆದಿರೋದಿಲ್ಲ, ಅವ್ರ ಮೆದುಳು ಕೂಡ ಬೆಳೆದಿರೋದಿಲ್ಲ. ಈಗ ನಮ್ಮ ದೇಹದಲ್ಲಿ ಅಣುವು ಕಣವು ಇನ್ನೊಂದು ಜೀವಿಯನ್ನು ಸೃಷ್ಟಿ ಮಾಡುತ್ತೆ. ಹೃದಯ ಇನ್ನೊಂದು ಹೃದಯವನ್ನು ಸೃಷ್ಟಿ ಮಾಡುತ್ತೆ, ಕಿಡ್ನಿ ಇನ್ನೊಂದು ಕಿಡ್ನಿಯನ್ನು ಸೃಷ್ಟಿ ಮಾಡುತ್ತೆ, ಹಾರ್ಟು ಇನ್ನೊಂದು ಹಾರ್ಟು, ಲಿವರ್ ಇನ್ನೊಂದು ಲಿವರನ್ನು ಸೃಷ್ಟಿ ಮಾಡುತ್ತೆ,
ಬ್ರೈನು ಇನ್ನೊಂದು ಬ್ರೈನ್ನ ಸೃಷ್ಟಿ ಮಾಡುತ್ತೆ, ಲಂಗ್ಸು ಇನ್ನೊಂದು ಲಂಗ್ಸನ್ನ ಸೃಷ್ಟಿ ಮಾಡುತ್ತೆ. ಈಗ ಇನ್ನೊಂದು ಜೀವಿನ ಸೃಷ್ಟಿ ಮಾಡೋಕ್ಕಂದ್ರೆ ಇವೆಲ್ಲ ಬೇಕು ತಾನೇ ಅಂಶಗಳು, ಇವೆಲ್ಲ ಬೀಜದಲ್ಲಿ ಇರಬೇಕು ತಾನೇ. ಜೀವಕೋಶದ ಒಳಗೆ ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ಸು ಬೇರೆ ಏನೂ ಅಲ್ಲ, ಅದು ನಮ್ಮ ಮೆದುಳೆ. ಆ ನ್ಯೂಕ್ಲಿಯಸ್ಸು ಸರಿಯಾಗಿ ಬೆಳವಣಿಗೆ ಆಗಿರೋದಿಲ್ಲ. ನೀವು ಬೇಕಾದರೆ ಉದಾಹರಣೆ ನೋಡಿರಿ, ಯಾವುದನ್ನ ಗಿಡ, ಮರ, ಹಣ್ಣಿನ ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು ಹಾಕ್ರಿ, 5 ವರ್ಷ ಅದು ಯಾವುದೇ ಫಲ ಕೊಡೋದಿಲ್ಲ, ಅದು ಬೆಳವಣಿಗೆ ಹಂತದಲ್ಲಿರುತ್ತೆ. ಇತ್ತೀಚೆಗೆ ಹೈಬ್ರಿಡ್ ಬಂದಿದ್ದಾವೆ ಬಿಡ್ರಿ, 1 ವರ್ಷಕ್ಕೆ ಫಲ ಕೊಡುತ್ತೆ. ಅದು ಹೈಬ್ರಿಡ್ ತಿಂದರೆ ಏನು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾನು ಹೇಳ್ತಿರೋದು ಜವಾರಿ. ಕೆಲವೊಂದು ಮರಗಳು 5 ವರ್ಷ 7 ವರ್ಷದ ತನಕ ಹಣ್ಣು ಬಿಡೋದಿಲ್ಲ. ಕಾರಣ ಏನು ಅಂತಂದರೆ ಅವು ಬೆಳವಣಿಗೆ ಹಂತದಲ್ಲಿರುತ್ತೆ, ಅವು ನ್ಯಾಚುರಲ್ಲಾಗಿ ಬೆಳೀತವೆ. ಆಮೇಲೆ ಯಾವುದೇ ಒಂದು ಮರ ಒಂದು 5 ವರ್ಷ 10 ವರ್ಷ ಆಗಿದೆ, ಅದು ಕಾಯಿ ಹಣ್ಣು ಬೀಜ ಬಿಟ್ಟಿದೆ ಅಂದರೆ ಅದು ಒಳ್ಳೆ ಫಲವತ್ತಾದ ಬೀಜ ಅಲ್ಲದು. ಅದಕ್ಕೆ ಹುಟ್ಟುವ ಯಾವುದೇ ಇನ್ನೊಂದು ಗಿಡ ಆಗಲಿ ಸಸ್ಯ ಆಗಲಿ ಅದು ಒಳ್ಳೆಯ ಫಲ ಕೊಡೋದಿಲ್ಲ. ಅದೇ ರೀತಿ ಮನುಷ್ಯರು ಕೂಡ ಈ ಪ್ರಪಂಚದ ಈ ಭೂಮಿ ಮೇಲೆ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಅಷ್ಟೇ, ಒಂದು ಬೆಳವಣಿಗೆ ಹಂತ ಅಂತ ಇರುತ್ತೆ. ಆ ಬೆಳವಣಿಗೆ ಹಂತ ಮುಗಿಬೇಕು. ಶಕ್ತಿ ಸೂತ್ರದ ಪ್ರಕಾರ ಬಾಲ್ಯ ಅಂದರೆ 0 to 25 years, 25 ವರ್ಷದ ತನಕ ಬಾಲ್ಯನೇ. ಬಾಲ್ಯ ಅಂದರೆ ಬೆಳವಣಿಗೆ ಹಂತ ಅಂತ, ಬಾಡಿ ಬೆಳೆಯೋದು ಅಂತ. ಶಕ್ತಿ ಸೂತ್ರದ ನಿಯಮದ ಪ್ರಕಾರ 25 ವರ್ಷದ ತನಕ ಮದುವೆ ಮಾಡೋಂಗಿಲ್ಲ. 25 ವರ್ಷದ ತನಕ ಮದುವೆ ಮಾಡಲಿಲ್ಲ ಅಂದರೆ ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ಬೋದು. ಆದರೆ ನಮ್ಮ ದೇಶದಲ್ಲಿ ಆಧ್ಯಾತ್ಮ ಅಂತ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಸೆಕ್ಸ್ ಎಜುಕೇಷನ್ನು ಅಲೋ ಇಲ್ಲ. ಸೆಕ್ಸ್ ಎಜುಕೇಷನ್ ಬದಲು ಆಧ್ಯಾತ್ಮ ಅಂತ ಮಾಡಿದ್ದಾರೆ. ಈ ಆಧ್ಯಾತ್ಮ ಮತ್ತು ಸೆಕ್ಸ್ ಎಜುಕೇಷನ್ ಇದಕ್ಕೆ ಡಿಫ್ರೆನ್ಸ್ ಏನು ಅಂದರೆ ಪ್ರಿವೆಂಟಿವ್ ಆ್ಯಕ್ಷನ್ ಆ್ಯಂಡ್ ಕರೆಕ್ಟಿವ್ ಆ್ಯಕ್ಷನ್ ಅಂತ. ಈ ಸೆಕ್ಸ್ ಎಜುಕೇಷನ್ ಮಾಡಿದರೆ ಅದು ಕರೆಕ್ಟಿವ್ ಆ್ಯಕ್ಷನ್, ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ಸೆಕ್ಸ್ ಅಂದರೆ ಏನು ಅಂತ, ಅದಕ್ಕೆ ಸೆಕ್ಸ್ ಎಜುಕೇಷನ್ ಮಾಡ್ತಾರೆ. ಇದು ಆಧ್ಯಾತ್ಮ ಅನ್ನೋದು ಪ್ರಿವೆಂಟಿವ್ ಆ್ಯಕ್ಷನ್. ಮನುಷ್ಯನಿಗೆ 25 ವರ್ಷದ ತನಕ ಸೆಕ್ಸ್ ಭಾವನೆನೇ ಬರಬಾರ್ದು, ಅವ್ರು ಸೆಕ್ಸ್ ಬಗ್ಗೆ ಆಲೋಚನೆನೇ ಮಾಡಬಾರ್ದು. ಆ ಥರ ಒಂದು ಮಾಡೋದಕ್ಕೆ ಆಧ್ಯಾತ್ಮ ಅಂತ ಕರೀತಾರೆ. ಆಧ್ಯಾತ್ಮ ಅಂದರೆ ಏನೂ ಇಲ್ಲ, ಸೆಕ್ಸ್ ಆಲೋಚನೆ ಮಾಡಬಾರ್ದು ಇಷ್ಟೇ. ಆಧ್ಯಾತ್ಮ ಅಂದರೆ ಸೆಕ್ಸ್ ಆಲೋಚನೆ ಮಾಡಬಾರ್ದು, ಆಲೋಚನೆ ಬರಬಾರ್ದು, ಪ್ರಿವೆಂಟಿವ್ ಆ್ಯಕ್ಷನ್. ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ದೇವರು, ಧರ್ಮ, ಆಚಾರ ವಿಚಾರ, ಶಾಸ್ತ್ರ ಸಂಪ್ರದಾಯ ತುಂಬಬೇಕು ತಲೆ ಒಳಗೆ. ದೇವಸ್ಥಾನದಲ್ಲಿ ಹೆಚ್ಚು ಸಮಯ ಕಳೆಯೋ ಥರ ಮಾಡಬೇಕು. ಬರೀ ವಿದ್ಯೆ ಇದ್ದರೆ ಸಾಲದು, ಆಧ್ಯಾತ್ಮನೂ ಇರಬೇಕು. ವಿದ್ಯೆ ಹೆಂಗೆ ವಿದ್ಯಾವಂತರಾಗ್ತಾರೋ ಅದರಲ್ಲಿ ಆಧ್ಯಾತ್ಮದಲ್ಲಿ ಕೂಡ ಹಂಗೆ ಬೆಳಿಬೇಕು. ವಿಜ್ಞಾನ ಮುಂದುವರೆದಂಗೆಲ್ಲ ಆಧ್ಯಾತ್ಮನೂ ಮುಂದುವರಿಬೇಕು. ಯಾವುದೇ ಒಬ್ಬ ವಿದ್ಯಾವಂತ ಆಧ್ಯಾತ್ಮ ಗೊತ್ತಿಲ್ಲದಲೇ ಬೆಳಿಬಾರ್ದು. ಆಧ್ಯಾತ್ಮ ಜೀವನ ಮಾಡೋದನ್ನು ಕಲಿಸುತ್ತೆ, 4 ಜನ ಜೊತೆ ಹೆಂಗೆ ಬೆರಿಬೇಕು, ಹೆಂಗೆ ಜೀವನ ಮಾಡಬೇಕು ಅನ್ನೋದನ್ನು ಕಲಿಸುತ್ತೆ ಆಧ್ಯಾತ್ಮ. ಆಧ್ಯಾತ್ಮ ಪ್ರತಿಯೊಬ್ಬರೂ ಆಧ್ಯಾತ್ಮವನ್ನು ಮಾಡ್ಕೊತಾನೆ ವಿದ್ಯಾಭ್ಯಾಸ ಮಾಡಬೇಕು. ಆಧ್ಯಾತ್ಮವನ್ನು ಅಭ್ಯಾಸ ಮಾಡ್ಕೊತಾನೆ ಕೆಲಸ ಮಾಡಬೇಕು. ಆಧ್ಯಾತ್ಮನ ಅಭ್ಯಾಸ ಮಾಡ್ಕೊತಾನೆ ಜೀವನ ಮಾಡಬೇಕು. ಆಧ್ಯಾತ್ಮ ಇರೋದು ಎಲ್ಲ ಜೀವಿಗಳ ಜೊತೆಗೆ ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹೇಳ್ಕೊಡುತ್ತೆ ಆಧ್ಯಾತ್ಮ. ಪುರಾಣ ಪುಣ್ಯಕಥೆಗಳು, ಧರ್ಮಗ್ರಂಥಗಳು ಇವೆಲ್ಲ ಏನಕ್ಕೆ ಮಾಡಿದ್ದಾರೆ? ಮನುಷ್ಯನಿಗೆ ಸೆಕ್ಸ್ ಆಲೋಚನೆ ಬರಬಾರ್ದು ಅಂತ ಮಾಡಿದ್ದಾರೆ. ಬೇರೆ ದೇಶದಲ್ಲೆಲ್ಲ ಸೆಕ್ಸ್ ಎಜುಕೇಷನ್ ಇದೆ, ಆಧ್ಯಾತ್ಮ ಇಲ್ಲ. ಯಾಕಂದರೆ ಅವ್ರಿಗೆ ಆಧ್ಯಾತ್ಮ ಗೊತ್ತಿಲ್ಲ. ಅವ್ರು ಸೆಕ್ಸ್ ಎಜುಕೇಷನ್ ಅಂದರೆ ಕರೆಕ್ಟಿವ್ ಆ್ಯಕ್ಷನ್ ಮಾತ್ರ ಗೊತ್ತು ಅವ್ರಿಗೆ. ಜಪಾನು, ಇಂಗ್ಲೆಂಡು, ಅಮೇರಿಕಾ, ಜರ್ಮನಿ, ಇನ್ನು ಬೇರೆ ಬೇರೆ ದೇಶದಲ್ಲೆಲ್ಲ ಸೆಕ್ಸ್ ಎಜುಕೇಷನ್ ಇದೆ. ಚಿಕ್ಕ ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ ಕೊಡ್ತಾರೆ, ಅವರಿಗೆ ಆಧ್ಯಾತ್ಮ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಸೆಕ್ಸ್ ಎಜುಕೇಷನ್ ಇಲ್ಲ, ಬರೀ ಆಧ್ಯಾತ್ಮ ಅಷ್ಟೇ ಇರೋದು. ಬೇರೆ ದೇಶದ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ ಎರಡೂ ಮಿಕ್ಸ್ ಮಾಡಬಾರ್ದು.
ಅದಕ್ಕೆ ಭಾರತ ದೇಶದಕ್ಕೆ ಎಲ್ಲದಕ್ಕೂ ಯಾಕೆ ಅಟ್ರ್ಯಾಕ್ಟ್ ಆಗ್ತಾರೆ ಅಂದರೆ ಅದು ಪ್ರಿವೆಂಟಿವ್ ಆ್ಯಕ್ಷನ್. ಈಗ ನಾವು ಮನುಷ್ಯರು, ನಾವು ನಮ್ಮ ಫೈನಲ್ ಪ್ರಾಡಕ್ಟ್ ಏನು ಅಂತಂದರೆ ವಂಶಾಭಿವೃದ್ಧಿ ಮಾಡೋದು. ಅದೇ ನಮ್ಮ ಫೈನಲ್ ಪ್ರಾಡಕ್ಟು. ಈ ವಂಶಾಭಿವೃದ್ಧಿ ಮಾಡೋದನ್ನು ನಾವೇನಾದರೂ ಫ್ರೀಯಾಗಿ ಏನು ಕಂಟ್ರೋಲ್ ಮಾಡ್ದಂಗೆ ಬಿಟ್ಬಿಟ್ರೆ ಒಬ್ಬೊಬ್ಬನು ಸಾವಿರಾರು ಜನ ಹೆಣ್ಮಕ್ಳನ್ನ ಹಾಳು ಮಾಡ್ತಾನೆ, ನೂರಾರು ಮಕ್ಕಳು ನಡೀತಾನೆ. ಅವೆಲ್ಲ ಡೆಲಿಕೇಟ್ ಇರ್ತವೆ, ರಾಕ್ಷಸರಾಗಿಬಿಡ್ತಾರೆ ಅವರೆಲ್ಲ. ಚಿಕ್ಕ ವಯಸ್ಸಿನಲ್ಲಿ ಯಾರೇ ಮದುವೆ ಆಗಲಿ ಅವರಿಗೆ ಮಕ್ಕಳಾಯಿತು ಅಂದರೆ ಅವ್ರು ರಾಕ್ಷಸರಾಗಿಬಿಡ್ತಾರೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿರಿ, ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದೇ ಇರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿರ್ತಕ್ಕಂಥವ್ರು, ಮಕ್ಕಳು ಹುಟ್ಟಿರ್ತಕ್ಕಂಥವ್ರು. ಅವ್ರು ನೋಡ್ರಿ, ಅವ್ರು ಯಾವುದೇ ಒಳ್ಳೆ ಕೆಲಸ ಮಾಡೋದಿಲ್ಲ. ಅವ್ರು ಜನಗಳಿಗೆ ಹಿಂಸೆ ಕೊಡ್ತಾರೆ, ಕುಟುಂಬಕ್ಕೆ ಹಿಂಸೆ ಕೊಡ್ತಾರೆ. ಯಾಕಂದರೆ ಅವರು ಹುಟ್ಟಬೇಕಾದ್ರೆ ಬುದ್ಧಿ ಬೆಳವಣಿಗೆ ಆಗಿರೋದಿಲ್ಲ. ಮನುಷ್ಯ ಹುಟ್ಟಿದ ಮೇಲೆ ಆರೋಗ್ಯ ಬರೋದಿಲ್ಲ, ಹುಟ್ಟಿದ ಮೇಲೆ ಬುದ್ಧಿವಂತಿಕೆ ಬರೋದಿಲ್ಲ, ಹುಟ್ಟೋದಕ್ಕಿಂತ ಮುಂಚೆನೇ ಬರೋದು. ಗರ್ಭಕೋಶದಲ್ಲಿ ಬೆಳಿಬೇಕಾದ್ರೇ ಅದು ಕಂಪ್ಯೂಟರ್ ಹೆಂಗೆ ನಾವೆಲ್ಲ ಫೀಡ್ ಮಾಡ್ತೀವಿ ಹಂಗೆ ಗರ್ಭಕೋಶದಲ್ಲೇ ಎಲ್ಲ ಫೀಡ್ ಆಗಿಬಿಟ್ಟಿರುತ್ತೆ ಇವನ ಜೀವನ ಹೆಂಗಿರಬೇಕು ಅಂತ. ಹಂಗಾಗಿ ನಾವು ನಮ್ಮ ಪುರುಷರಾಗಲಿ ಸ್ತ್ರೀಯರಾಗಲಿ ಚಿಕ್ಕ ವಯಸ್ಸಿನಿಂದ ಮದುವೆ ಆಗುವವರೆಗೂ ಒಳ್ಳೆ ಬೀಜವನ್ನು ಉತ್ಪಾದನೆ ಮಾಡೋವರೆಗೂ ಮದುವೆ ಆಗಬಾರ್ದು. 25 ವರ್ಷದ ತನಕ ಮದುವೆ ಆಗಬಾರ್ದು. ಬೇಕಾದರೆ ನೋಡಿ, ಪರೀಕ್ಷೆ ಮಾಡಿರಿ. ಒಬ್ಬೊಬ್ಬರಿಗೆ 3 4 ಜನ ಮಕ್ಕಳಿರ್ತಾರೆ. ಅವ್ರನ್ನ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿರಿ. 25 ವರ್ಷ ಆದಮೇಲೆ ಹುಟ್ಟಿರ್ತಾರೆ. ಅವ್ರು ಎಷ್ಟು ಒಳ್ಳೆಯವರು ಇರ್ತಾರೆ, ಎಷ್ಟು ಜಗತ್ತಿಗೆ ಒಳ್ಳೇದು ಮಾಡ್ತಾರೆ, ಎಷ್ಟು ಅವರು ಎಷ್ಟು ಕುಟುಂಬಕ್ಕೂ ಜಗತ್ತಿಗೂ ಹೆಂಗೆ ಒಳ್ಳೇದು ಮಾಡ್ತಾರೆ ಅಂತ ನೋಡಿರಿ. 25 ವರ್ಷದ ಒಳಗೆ ಯಾವುದೇ ಕಾರಣಕ್ಕೂ ಯಾವುದೇ ಮಗುವಿಗೆ ಜನ್ಮ ಕೊಡಬೇಡ್ರಿ. ತಂದೆ ತಾಯಿಗಳು ಮಕ್ಕಳಿಗೆ ಸೆಕ್ಸ್ ಎಜುಕೇಷನ್ ಕೊಡೋಕ್ಕಾಗಲ್ಲ, ಅದಕ್ಕೆ ಆಧ್ಯಾತ್ಮ ಕೊಡಬೇಕು. ಮತ್ತು ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲೂ ಕೂಡ 18 ಪುರಾಣಗಳು, 64 ವಿದ್ಯೆಗಳು, 64 ಕಲೆಗಳು ಮತ್ತು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇವನ್ನು ಕಂಪಲ್ಸರಿ ಮಾಡಿ ಭಾರತ ದೇಶದಲ್ಲಿ ಇವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಂಪಲ್ಸರಿ ಮಾಡಬೇಕು. ಯಾಕಂದರೆ ವಿದ್ಯಾಭ್ಯಾಸದ ಜೊತೆಗೆ ಆಧ್ಯಾತ್ಮ ಇರಬೇಕು. ವಿದ್ಯಾಭ್ಯಾಸ ಕೇವಲ ಹಣ ಸಂಪಾದನೆ ಮಾಡೋದಷ್ಟೇ ಹೇಳ್ಕೊಡುತ್ತೆ, ಆಹಾರ ಸಂಪಾದನೆ ಮಾಡೋದಷ್ಟೇ ಹೇಳ್ಕೊಡುತ್ತೆ. ಆದರೆ ಎಲ್ಲರ ಜೊತೆಗೂ ಜೀವನ ಮಾಡಬೇಕು, ಒಳ್ಳೆ ಜೀವನ ಮಾಡಬೇಕು ಅಂದರೆ ಆಧ್ಯಾತ್ಮನೇ ಬೇಕು. ಆಧ್ಯಾತ್ಮ ಇರಲೇಬೇಕು. ಆಧ್ಯಾತ್ಮ ಇರೋದೇ ಎಲ್ಲರ ಜೊತೆಗೆ ಕೂಡಿ ಬಾಳೋದು, ಎಲ್ಲರ ಜೊತೆಗೆ ಸಂತೋಷವಾಗಿರೋದು. ಕುಟುಂಬ ಬೆಳಿಬೇಕು, ಸಮಾಜ ಬೆಳಿಬೇಕು, ದೇಶ ಬೆಳಿಬೇಕು ಅಂತ ಆಧ್ಯಾತ್ಮ ಮಾಡಿರೋದು. ನಮ್ಮ ದೇಶದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದ್ದಾವೋ ಅವರೆಲ್ಲರಿಗೂ ನಾನು ಕೈ ಮುಗಿದು ಕಾಲಿಗೆ ಬಿದ್ದು ಬೇಡ್ಕೊತೀನಿ. 18 ಪುರಾಣಗಳು, 64 ಕಲೆಗಳು ಮತ್ತು 64 ವಿದ್ಯೆಗಳನ್ನು ಪ್ರತಿ ದಿವಸ ನಾವು ಹೇಳಿದ್ರೂ 1 ವರ್ಷ ಸಾಕಾಗೋದಿಲ್ಲ. ಪ್ರತಿ ದಿವಸ ನಾವು ಇದನ್ನು ತರಬೇತಿ ಕೊಟ್ಟರು ಇದನ್ನೆಲ್ಲ ಬೆಳಕಿಗೆ ತಗೊಂಬನ್ನಿ, ಪ್ರಚಾರ ಮಾಡಿ. 18 ಪುರಾಣಗಳು ವರ್ಷ ಪೂರ್ತಿ ನಿರಂತರವಾಗಿ ನಡೀತಾ ಇರಬೇಕು. ಜನ ಬಂದು ಅದನ್ನು ಕೇಳಬೇಕು. ಮನುಷ್ಯ ಜೀವನ ಮಾಡೋದು ಹೆಂಗೆ ಅಂತ ಕಲಿಬೇಕು. ಶಾಸ್ತ್ರ, ಸಂಪ್ರದಾಯ, ಆಚಾರ, ವಿಚಾರಗಳು ನಮ್ಮ ಕರ್ನಾಟಕ ಇದೆಯಲ್ಲ, ಇಲ್ಲಿ ಬಹಳಷ್ಟು ಜನ ಸಾಧು ಸಂತರು ಹುಟ್ಟಿ ಬೆಳೆದು ಇವನ್ನೆಲ್ಲ ಮಾಡಿಟ್ಟು ಹೋಗಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಇಡೀ ಪ್ರಪಂಚಕ್ಕೆ ನಂಬರ್ 1. ಯಾಕೆ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆಗಳು, ಆಧ್ಯಾತ್ಮಿಕ ಕಥೆಗಳು ಪ್ರಪಂಚದ ಯಾವ ಮೂಲೆಯಲ್ಲೂ ಇಲ್ಲ. ನಾವು ಕರ್ನಾಟಕದವರು ಈ ಪ್ರಪಂಚದಲ್ಲಿ ಎಲ್ಲಿ ಹೋದ್ರೂ ಬದುಕೋಕ್ಕಾಗಲ್ಲ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆ ಪ್ರಪಂಚದ ಎಲ್ಲೂ ಸಿಗಲ್ಲ. ಇಲ್ಲಿ ಜನ ಫಾಲೋ ಮಾಡ್ತಕ್ಕಂಥ ರೀತಿ ನೀತಿಗಳು ಎಲ್ಲೂ ಜನ ಫಾಲೋ ಮಾಡಲ್ಲ. ಮತ್ತು ಬೇರೆಯವರು ಯಾರಾದರೂ ಕರ್ನಾಟಕಕ್ಕೆ ಬಂದರೆ ಇದು ಬಿಟ್ಟು ಹೋಗಲ್ಲ. ಇಲ್ಲಿರ್ತಕ್ಕಂಥ ಸಂಸ್ಕೃತಿ, ಆಧ್ಯಾತ್ಮ ಚಿಂತನೆಗಳು, ಆಚಾರ ವಿಚಾರಗಳು ಜನಗಳನ್ನ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ, ಇಲ್ಲೇ ಕಟ್ಟಾಕ್ಬಿಡುತ್ತೆ.
ನಮ್ಮ ಕರ್ನಾಟಕದ ಬಹುತೇಕ ಭಾಗ, ಅರ್ಧ ಭಾಗಕ್ಕಿಂತಲೂ ಹೆಚ್ಚು ಬೇರೆ ರಾಜ್ಯಗಳಿಂದ, ಬೇರೆ ದೇಶಗಳಿಂದ ಬಂದು ಜನಗಳು ವಾಸ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ ಆಧ್ಯಾತ್ಮಿಕತೆ ಚಿಂತನೆ, ಪುರಾಣ ಪುಣ್ಯಕಥೆಗಳು, ಪ್ರವಚನಗಳು, ಇದಕ್ಕೆಲ್ಲ ಕಾರಣ. ಪ್ರಿವೆಂಟಿವ್ ಆ್ಯಕ್ಷನ್, ಆಧ್ಯಾತ್ಮ ಅಂದರೆ ಪ್ರಿವೆಂಟಿವ್ ಆ್ಯಕ್ಷನ್. ಸೆಕ್ಸ್ ಎಜುಕೇಷನ್ ಅಂದರೆ ಕರೆಕ್ಟಿವ್ ಆ್ಯಕ್ಷನ್. ನಮಗೆ ಸೆಕ್ಸ್ ಎಜುಕೇಷನ್ ಬೇಡ, ಕರೆಕ್ಟಿವ್ ಆ್ಯಕ್ಷನ್ ಬೇಡ, ಪ್ರಿವೆಂಟಿವ್ ಆ್ಯಕ್ಷನ್ ಇದೇ ಮುಂದುವರ್ಸ್ಕೊಂಡು ಹೋಗೋಣ. ಶಕ್ತಿ ಸೂತ್ರದ ನಿಯಮನೇ ಇದು. ಶಕ್ತಿ ಸೂತ್ರ ಏನು ಹೇಳುತ್ತೆ ಅಂದರೆ, ನಾವು ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡು ಜೀವನ ಮಾಡಬೇಕು, ಆಧ್ಯಾತ್ಮಿಕತೆಯನ್ನು ಅಳವಡಿಸಿಕೊಂಡು ವಿದ್ಯಾಭ್ಯಾಸ ಮಾಡಬೇಕು. ಇದು ಪ್ರತಿಯೊಂದು ಶಾಲಾ ಕಾಲೇಜಿನಲ್ಲೂ ಇದು ಬಹಳ ಮುಖ್ಯವಾಗಿ ಇದು ಹುಡುಗರಿಗೆ ಬೋಧನೆ ಮಾಡಬೇಕು. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, 18 ಪುರಾಣಗಳು, 18 ಕಲೆಗಳು ಮತ್ತು 18 ವಿದ್ಯೆಗಳು ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಇದು ಬೇಕು. ಅದು ನಮ್ಮ ಇಡೀ ದೇಶ ಅಂತಲ್ಲ, ಇಡೀ ಪ್ರಪಂಚದಲ್ಲೇ ಎಲ್ಲರಿಗೂ ಇದು ಅವಶ್ಯಕತೆ ಇದೆ. ಇದನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು. ಸಾಮಾನ್ಯ ಮನುಷ್ಯರ ಕೈಲಿ ಆಗೋದಿಲ್ಲ ಇದು. ಗಲ್ಲಿಯಲ್ಲೂ, ಓಣಿಗಳಲ್ಲೂ, ರೋಡುಗಳಲ್ಲೂ, ಪ್ರತಿಯೊಂದು ಜಾಗದಲ್ಲೂ ಆಧ್ಯಾತ್ಮಿಕ ಮಂದಿರಗಳಿರಬೇಕು. ಆಧ್ಯಾತ್ಮಿಕತೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು.